HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ನಗರದ ನ್ಯೂ ಹೊರೈಸನ್ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಡೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ 10ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ವಿಜಯನಗರದ ಭವತರಣಿ ಆಶ್ರಮದ ಅಧ್ಯಕ್ಷರಾದ ವಿವೇಕಮಾಯಿರವರು ಹಾಗೂ ಹೊಸಕೋಟೆ ಶಾರದಾ ಆಶ್ರಮದ ಅಧ್ಯಕ್ಷೆ ಮಾತಾಜಿ ಬ್ರಹ್ಮಮಹಿ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೌದು, ಹೊಸಕೋಟೆ ನಗರದ ನ್ಯೂ ಹಾರಿಸಾನ್ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಡೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ 10ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಜಯನಗರದ ಭವತರಣಿ ಆಶ್ರಮದ ಅಧ್ಯಕ್ಷರಾದ ವಿವೇಕಮಯಿ, ಹೊಸಕೋಟೆ ಶಾರದಾ ಆಶ್ರಮದ ಅಧ್ಯಕ್ಷೆ ಮಾತಾಜಿ ಬ್ರಹ್ಮಮಹಿ ಹಾಗೂ ಶಾಲೆಯ ಕಾರ್ಯದರ್ಶಿ ದೀಪಕ್ ಮಂಗನಾನಿ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಶಾರದಾ ಆಶ್ರಮದ ಅಧ್ಯಕ್ಷೆ ಮಾತಾಜಿ ಬ್ರಹ್ಮಮಹಿ ಅವರು ಮಾತನಾಡಿ, ಮಕ್ಕಳು ಕೇವಲ ಶಾಲೆಯಲ್ಲಿ ಮಾತ್ರ ಪಾಠ ಪ್ರವಚನಗಳನ್ನ ಕಲಿಯುವುದಲ್ಲ, ಬದಲಾಗಿ ಮನೆಯಲ್ಲಿಯೂ ಸಹ ಪಾಠ ಪ್ರವಚನ ಸಂಸ್ಕಾರಗಳನ್ನ ಕಲಿಯಬೇಕು ಎಂಬುದರ ಬಗ್ಗೆ ಮಕ್ಕಳಿಗೆ ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಅಂತ ಒಂದು ಕೊಟ್ಟಿರುತ್ತೆ, ಒಂದು ಸಿಲೆಬಸ್ ಹೀಗೆ ನಡೆಸಬೇಕು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನನ್ನ ಪಡ್ಕೊಳ್ತಾ ಇದ್ದಾರೋ ಅದು ಸಮಸ್ಯೆಗಳಿಗೆ ಪರಿಹಾರ ಕೊಡುವಷ್ಟು ಮಟ್ಟದಲ್ಲಿ ಅದು ಸಶಕ್ತವಾಗಿದೆಯಾ ಅಂತ ಆಲೋಚನೆ ಮಾಡಬೇಕು. ಒಂದು. ಎರಡನೇದು, ಶಾಲಾ ಕಾಲೇಜ್ಗಳಲ್ಲಿ ಮಾತ್ರ ಪಡೆಯೋದು ಶಿಕ್ಷಣನ ಅಥವಾ ಮನೆಯಲ್ಲೂ ಕೂಡ ಮಕ್ಕಳು ಬೇಕಾದಷ್ಟು ಕಲಿತಾ ಇರ್ತಾರೆ. ಹಾಗೆ ಸಾಧ್ಯ ಇಲ್ಲ. ಪೋಷಕರೇ ದಯವಿಟ್ಟು ಗಮನಿಸಿ, ಮಕ್ಕಳು ಕಲಿಯೋದು, ಅದರಲ್ಲೂ ಕೂಡ ಮೊನ್ನೆ ನಾನು ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, 80% ಆಫ್ ಲರ್ನಿಂಗ್ ಹ್ಯಾಪನ್ಸ್ ವಿತಿನ್ 6 years ಅಂತ ಹೇಳ್ತಾರೆ. 6 ವರ್ಷಗಳಲ್ಲಿ ಒಳಗೆ ಮಕ್ಕಳು ಕಲಿಬೇಕಾಗಿರೋ ಮುಖ್ಯ ವಿಚಾರನೆಲ್ಲ ಕಲಿಸ್ಬಿಡ್ತಾರಂತೆ. ಆಮೇಲೆ ಏನು ಕಲಿತಾರೋ ದಟ್ ಇಸ್ ಆಲ್ ಇನ್ಫಾರ್ಮೇಶನ್, ಬೇರೆ ಬೇರೆ ವಿಚಾರಗಳು. ಸೊ ಸಣ್ಣ ಮಕ್ಕಳು ನಾವೇನು ಅನ್ಕೋತೀವಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಕಳು ಅವ್ರಿಗೇನು ದೊಡ್ಡ ದೊಡ್ಡ ವಿಷಯ ಹೇಳ್ಕೊಡೋಕೆ ಸಾಧ್ಯ ಇಲ್ಲ. ಚಿಕ್ಕ ಮಕ್ಕಳು ಅವ್ರೇನು ಗೊತ್ತಾಗೋದಿಲ್ಲ, ನಾವೇನೋ ದೊಡ್ಡವ್ರು ಮಾಡ್ಕೊಡ್ತಾ ಇರ್ಬೋದು ನಮ್ಮ ವ್ಯವಹಾರ ಅನ್ಕೋತೀವಿ. ಆದರೆ ದಯವಿಟ್ಟು ಗಮನಿಸಿ, ಇವತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲೇ ಗ್ರಹಿಸುವಂಥ ಶಕ್ತಿ ಬಹಳ ತೀಕ್ಷ್ಣವಾಗಿರುತ್ತೆ. ಇಟ್ ಇಸ್ ವೆರಿ ಶಾರ್ಪ್. ಭಾಳ ಬೇಗ ನಿಮಗೆ ಗೊತ್ತಾಗೋದಿಲ್ಲ ಅವ್ರು ಎಷ್ಟೊಂದು ಗ್ರಹಿಸಿದ್ದಾರೆ, ಗ್ರಹಿಸಿಲ್ಲ ಅಂತೇಳಿ. ಸೊ ವಿಶೇಷವಾಗಿ ಏನು ನಿಮ್ಮ ಗಮನಕ್ಕೆ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹೇಗೆ ನಾವು ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಒಬ್ಬ ಆದರ್ಶ ಪ್ರಾಂಶುಪಾಲರು ಇರಬೇಕು, ಮುಖ್ಯೋಪಾಧ್ಯಾಯರು ಆದರ್ಶವಾಗಿರಬೇಕು, ಶಿಕ್ಷಕಿಯರು ಆದರ್ಶವಾದ ನಡೆನುಡಿ ಉಳ್ಳವರಾಗಿರಬೇಕು ಅಂತ ನಿರೀಕ್ಷೆ ಪೋಷಕರಿಗಿದೆಯೇ? ಹೌದೋ ಅಲ್ವೋ? ಯು ಎಕ್ಸ್ಪೆಕ್ಟ್ ದ ಬೆಸ್ಟ್ ಫ್ರಮ್ ದ ಟೀಚರ್ಸ್. ಬಳಿಕ ನ್ಯೂ ಹಾರಿಸಾನ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣ್ಯಂ ಅವರು ಮಾತನಾಡಿ, ನಾನು ಶಿಕ್ಷಕನಾಗಿ ಹಲವಾರು ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ್ದು, ಇಲ್ಲಿಗೆ ಬಂದಾಗ 350 ಮಕ್ಕಳ ಸಂಖ್ಯೆ ಇತ್ತು. ಆದರೆ ಈಗ ಸರಿಸುಮಾರು 750ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಕಾರಣರಾಗಿದ್ದು, ನನಗೆ ಎಲ್ಲರೂ ಹೆಚ್ಚಿನ ಸಹಕಾರ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ನಾನು ಸುಬ್ರಹ್ಮಣ್ಯಂ ಅಂತ ನ್ಯೂ ಹಾರಿಸಾನ್ ಸ್ಕೂಲು ಹೆಡ್ ಮಾಸ್ಟರ್ ಕೆಲಸ ಮಾಡ್ತೀನಿ. ನಾನು ಇಲ್ಲಿಗೆ ಬಂದು 4 ವರ್ಷಗಳಾಯಿತು. ಮೊದಲು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ. ICSE, CBSE, IGCSE, ISC ಎಲ್ಲ. ನಾನು MSc B.Ed. ಮ್ಯಾಥಮೆಟಿಕ್ಸು ನನ್ನ ಸಬ್ಜೆಕ್ಟ್ ಆಗಿರುತ್ತೆ. ಮಾಡಿ ಸರ್. ನನ್ನ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಬಂದಾಗ ನನ್ನ ಕೈಯಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದು 350 ಮಕ್ಕಳನ್ನು. ಈಗ ಆಸುಪಾಸು 700 ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾನು 4 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಪಠ್ಯ ಪ್ರವಚನಗಳನ್ನು ಹೇಳೋದೇ ನನ್ನ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಎಲ್ಲ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್, ಮ್ಯಾನೇಜ್ಮೆಂಟ್
ಪ್ರತಿಯೊಬ್ಬರೂ ಅಷ್ಟೇ ಬಹಳ ಒಳ್ಳೆ ಕೋಆಪ್ರೇಟಿವ್ ಇದೆ, ಒಳ್ಳೆ ಸಪೋರ್ಟ್ ಇದೆ. ಪ್ರತಿ ಹಂತದಲ್ಲಿ ಅಷ್ಟೇ ಭಾಳ ಸಪೋರ್ಟ್ ಮಾಡ್ತಾರೆ ನಮಗೆ. ಅವರ ಸಪೋರ್ಟೇ ನಮಗೆ ಮುಖ್ಯವಾಗಿ ಶಾಲೆಯನ್ನು ಬೆಳೆಸೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮಕ್ಕಳಿಗೆ ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಮಾತ್ರ ಹೇಳಿದರೆ ಸಾಲದು. ಆ ಪಠ್ಯೇತರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು, ಆಮೇಲೆ ಇತರೆ ಚಟುವಟಿಕೆಗಳು ಎಲ್ಲವನ್ನೂ ಅವರಿಗೆ ನಾವು ಕೊಡಬೇಕು. ಆಗಲೇ ಮಕ್ಕಳು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಬೆಳವಣಿಗೆಗೆ ಒಂದು ನಾಂದಿಯಾಗುತ್ತೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ HR ರಾಜು ಸಾರು ನಮಗೆ ಬಹಳ ಚಿರಪರಿಚಿತರು. ಅವರ ಮಗು ಕೂಡ ನಮ್ಮಲ್ಲೇ ಓದ್ತಾ ಇದೆ. ಅವರು ನಮಗೆ ಪ್ರತಿ ವರ್ಷ ಅವರು ಕೊಡ್ತಕ್ಕಂತಹ ಒಂದು ಸಪೋರ್ಟ್ ನಿಜವಾಗಿಯೂ ನನ್ನ 2 ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರು ಒಂದು ರೀತಿ ನಮ್ಮ ಕಟ್ಟಡದ ಬುನಾದಿ ಇದ್ದಂಗೆ. ಅವರು ಪ್ರತಿ ಹಂತದಲ್ಲಿ ಯಾವಾಗೇ ಒಂದು ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಬಂದು ಹೇಳ್ತಾರೆ, ಸರ್ ನ್ಯೂ ಹಾರಿಝನ್ ಅಂದರೆ ನಮಗೆ ಯಾವುದೋ ಒಂದು ರೀತಿ ಪ್ರೀತಿ ವಾತ್ಸಲ್ಯ ಎಲ್ಲ ಇದೆ ಅಂತ ಹೇಳಿ. ಅವರ ಒಂದು ಸ್ನೇಹ ಮುಂದಿನ ದಿನಗಳಲ್ಲಿ ಅಷ್ಟೇ ಇದೇ ಥರ ಇರಲಿ ಅಂತ ಹೇಳಿ ನಾನು ಈ ಒಂದು ವಿಚಾರದಲ್ಲಿ ಕೇಳ್ಕೊಳ್ತೀನಿ. ಈ ವರ್ಷ ನಾವು ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇಷ್ಟೇ ಏನು ಅಂತಂದರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಸಹಪಠ್ಯ ಚಟುವಟಿಕೆಯೂ ಇರಲಿ ಅಂತ ಹೇಳಿ ಒಂದು 10th ಸ್ಟ್ಯಾಂಡರ್ಡ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫೇರ್ವೆಲ್, ಆಮೇಲೆ UKG ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಡೇ ಅಂತ ಹೇಳಿ, ಮತ್ತು ಇನ್ನು ಉಳಿದಂತಹ ಮಕ್ಕಳಿಗೆ ಒಂದು ಕಲ್ಚರಲ್ ಫೆಸ್ಟ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇದು ಬಹಳ ಚೆನ್ನಾಗಿ ನಡ್ಕೊಂಡು ಬಂತು. ಇದು ಮಕ್ಕಳಿಗೆ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸ್ ಕೂಡ ನಮಗೆ ಸಿಕ್ಕಿದೆ. ಇದರಿಂದ ನಿಮ್ಮ ಸಹಕಾರನೇ ನಮ್ಮ ಸಹಕಾರ. ಎಲ್ಲ ಪೇರೆಂಟ್ಸು ಅಷ್ಟೇ ಭಾಳ ಖುಷಿಪಟ್ಟು ಹೋಗಿದ್ದಾರೆ. ಇದರ ಜೊತೆಯಲ್ಲೇ ಮಕ್ಕಳ ಒಂದು ಸರ್ವತೋಮುಖವಾದ ಅಭಿವೃದ್ಧಿಗೆ ನಿಮ್ಮಗಳ ಒಂದು ಸಪೋರ್ಟ್ ಕೂಡ ನಮಗೆ ಬಹಳ ಮುಖ್ಯ. ಅದೇ ಥರ HR ನ್ಯೂಸಿನ ನಮ್ಮ ರಾಜು ಸರ್ ಅವರ ಸಪೋರ್ಟ್ ಅಂತೂ ಖಂಡಿತವಾಗಿಯೂ ನಮಗೆ ಬೇಕು. ಇದೇ ಥರ ಇನ್ನು ಮುಂದೇನೂ ಈ ರೀತಿ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೂ ಮುನ್ನ ಮಕ್ಕಳಿನಿಂದ ಮೇಣದ ಬತ್ತಿ ಹಿಡಿದು ಸುಂದರವಾದ ಹಾಡನ್ನ ಹಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಹಾಗೂ ಮಕ್ಕಳಿನಿಂದ ವಿಶೇಷವಾದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿಜಯನಗರದ ಭವತರಣಿ ಆಶ್ರಮದ ಅಧ್ಯಕ್ಷರಾದಂತಹ ವಿವೇಕಾಮಯಿ, ಹೊಸಕೋಟೆ ಶಾರದಾ ಆಶ್ರಮದ ಅಧ್ಯಕ್ಷೆ ಮಾತಾಜಿ ಬ್ರಹ್ಮಮಹಿ, ಶಾಲೆಯ ಕಾರ್ಯದರ್ಶಿ ದೀಪಕ್ ಮಂಗನಾನಿ, ಭೀಮಕನಹಳ್ಳಿ ನ್ಯೂ ಹಾರಿಝನ್ ಶಾಲೆಯ ಪ್ರಿನ್ಸಿಪಾಲ್ ಪಣೀಂದ್ರ, ಶಿಕ್ಷಕರಾದ ರೂಪಾ, ಮಾಧುರಿ, ಪರಮೇಶ್ವರಿ, ಚೇತನ, ಮಂಜುಳಾದೇವಿ, ಪ್ರಕಾಶ್, ವಿನೋದ್ ಸೇರಿದಂತೆ ಇತರೆ ಶಿಕ್ಷಕರು, ಮಕ್ಕಳ ಪೋಷಕರು ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.